निश्चय रूप ब्रह्मज्ञान का लक्षण। असाधारण धर्म को लक्षण कहे। संशय और निश्चय भेद से ब्रह्मज्ञान दो प्रकार का है। ಒಂದು ಸಂಶಯ ಮತ್ತು ನಿಶ್ಚಯ ಈ ಭೇದದಿಂದ ಬ್ರಹ್ಮಜ್ಞಾನ ಸಂಶಯ ಜ್ಞಾನಕ್ಕೂ ಬ್ರಹ್ಮಜ್ಞಾನ ಕೈ ಅಂತ ಹೇಳರು. ನಿಶ್ಚಯ ಬ್ರಹ್ಮರಾಯ್ತೀನಿ, ಅದ್ರ ಸಂಶಯನೂ ಕೂಡ ಭ್ರಮನೇ ಅದ. ಸೊ ಒಂದು ಸಂಶಯದಲ್ಲಿ ಒಂದು ಭ್ರಮ ಇರುತ್ತದೆ, ಅದರ ಸ್ವರೂಪ, ಅದಕ್ಕೆ ಸ್ವಭಾವ ದಿಕ್ಕಣೋಭಾಸು ಅಧ್ಯಾಸ ಅಂತ ಸಂಶಯನೂ ಕೂಡ ಬ್ರಹ್ಮದಲ್ಲೇ ಗಣನ ಮಾಡಿದರು. संशयकू ब्रह्मज्ञान कहे। ब्रह्मज्ञान दो प्रकार का है। तामे संशय ब्रह्म का निरूपण किया, ಹಿಂದಿನ ಹೇಳಿದಾಗ ನಾವು ಸಂಶಯ ಬ್ರಹ್ಮ ನಿರೂಪಣೆ ಮಾಡಿದೆವು. अब निश्चय ब्रह्म कहे, ಈಗ ನಾವು ನಿಶ್ಚಯ ಬ್ರಹ್ಮ ಹೇಳುತ್ತೇವೆ. ಸಂಶಯ से भिन्न ज्ञान को निश्चय कहे। ನಿಶ್ಚಯ ಅಂದ್ರೆ ಸಂಶಯಕ್ಕಿಂತಲೂ ಭಿನ್ನ ಜ್ಞಾನಕ್ಕೆ ನಿಶ್ಚಯ ಅಂದ್ರಿ. ಅದು ಹೇಗೆ? शुक्ति का शुक्तित्व रूप से यथार्थ ज्ञान ಒಂದು ನಿಶ್ಚಯ. ಶುಕ್ತಿದು ಇದು ಶುಕ್ತಿ ಐತಿ, ನಿಶ್ಚಯದು ಶುಕ್ತಿದು ಯಥಾರ್ಥ ಜ್ಞಾನ ಅಂದ್ರೆ ಶುಕ್ತಿತ್ವ ರೂಪದಿಂದ ಯಥಾರ್ಥ ಜ್ಞಾನ ಇದು ಖರೆ ನಿಶ್ಚಯದು. ಅದರಂತೆ ಶುಕ್ತಿ का रजतत्व रूप से ब्रह्मज्ञान ಶುಕ್ತಿದು ಆ ಬೆಳ್ಳತ್ವ ರೂಪದಿಂದ ಅಂದ್ರೆ ಇದು ಬೆಳ್ಳದ ನಿಶ್ಚಯ, ಯಥಾರ್ಥ. ಇದನ್ನು ನಿಶ್ಚಯನೇ. ಇವು ಎರಡು, ಶುಕ್ತಿಯಲ್ಲಿ ಶುಕ್ತಿತ್ವ, ಶುಕ್ತಿಯಲ್ಲಿ ಬೆಳ್ಳತ್ವ, ಇವು ಎರಡು ಸಂಶಯಗಳಿಗಿಂತ ಭಿನ್ನ ಜ್ಞಾನ ಇರೋದ್ರಿಂದ निश्चय रूप है. संशय थे भिन्न ज्ञान होने थे निश्चय रूप है. जिनमें बाधित अर्थ विषयक जो संशय थे भिन्न ज्ञान सो निश्चय ब्रह्म है. ಇದರಲ್ಲಿ ಬಾಧಿಕೆ ವಿಷಯಕ್ಕೂ ಬಾಧಿತಕ್ಕೆ ಬಾಧಿತ ಅರ್ಥವನ್ನು ವಿಷೀಕರಿಸುವಂತ ಯಾವ ಸಂಶಯಗಳಿಗಿಂತ ಭಿನ್ನ ಜ್ಞಾನ ಅದಲ್ಲ, ಇದಕ್ಕೆ ನಿಶ್ಚಯ ಭ್ರಮ ಅನ್ರಿ. ಅದೇ ಬಿಡಿಸ್ತಾರೆ ತಾಳಗ. ಜೈಸೆ ಶುಕ್ತಿ ಮೇ ರಜತ ವಿನಿಶ್ಚಯ का निश्चय ಅಂದ್ರೆ ಜ್ಞಾನ, ಬೆಳ್ಳತ್ವ ಜ್ಞಾನ. ವಿಷಯ ಜೋ ರಜತ है सो ಬಾಧಿತ है. ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಅದು ಬಾಧಿತದ ಅಂದ್ರೆ ಶುಕ್ತಿ ಜ್ಞಾನ ಆದ ಕೂಡಲೇ ಬಾಧ ಆಗ್ತದೆ. ಕಾಯಿತೆ ಯಾಕ? ಸಂಸಾರ ದಶಾ ಮೇ ಹಿ ಶುಕ್ತಿ ಕೆ ಜ್ಞಾನ ತೆ ರಜತ ಕಾ ಬಾಧ ಹೋವೆ. ಅಜ್ಞಾನ ಕಾಲದಲ್ಲಿನೇ ಶುಕ್ತಿ ಜ್ಞಾನ ಆದ ಕೂಡಲೇ ಬೆಳ್ಳಿ, ಇದು ಶುಕ್ತಿ ಅಂದ ಕೂಡಲೇ ಬೆಳ್ಳಿ ಜ್ಞಾನ ಬಾಧ ಆಯ್ತು. ಬ್ರಹ್ಮಜ್ಞಾನ ವಿನಾ ಜಾಕಾ ಬಾಧ ನ ಹೋವೆ ಸೋ ಅಬಾಧಿತ ಕೈಯೇ. ಬ್ರಹ್ಮಜ್ಞಾನ ಆಗಲಾರದೆ ವಿನ ಆಗಲಾರದೆ ಜಾಕಾ ಬಾದ್ ನ ಹೋವೆ ಸೋ ಅಬಾಧಿತ ಕಹಿ. ಅಬಾಧಿತ ಬ್ರಹ್ಮಜ್ಞಾನ ಆಗಲಾರದೇನೆ ಯಾವುದ್ರಿಗೂ ಬಾಧ ಆಗುವುದಿಲ್ಲವೋ ಅದಕ್ಕೆ ಅಬಾಧಿತ ಅಂದ್ರಿ. ಅವರು ಬ್ರಹ್ಮಜ್ಞಾನ ವಿನಾಹಿ ಬ್ರಹ್ಮಜ್ಞಾನದಿಂದಲೇ ಶುಕ್ತಿ ಅಧಿಕ ಜ್ಞಾನತೆ ಜಾಕಾ ಬಾಧ ಹೋವೆ ಸೋ ಬಾಧಿತ ಕಹಿಯೇ. ಬ್ರಹ್ಮಜ್ಞಾನ ಆಗಲಾರ್ದೇನೆ ಶುಕ್ತಿ ರಜ್ಜು ಜ್ಞಾನದಿಂದ ಯಾವುದ್ರದ್ದು ಬಾಧ ಆಗುವುದು? ಸರ್ಪ ರಜತದ ಬಾಧ ಆಗ್ತದೆ. ಅದಕ್ಕೆ ಸರ್ಪ ರಜತ ಏನವ? ಬಾಧಿತ ಕೈಯೇ. ಅಥವಾ ಇನ್ನೊಂದು ಹೇಳಿದ್ರು, प्रमाता के बाद बिना जा का बाद नहीं होवे सो अबाधित कही है. हाँ हाँ ಪ್ರಮಾತಂದು ಬಾಧ ಆಗಲಾರ್ದೇನೆ ಯಾವುದ್ರದ್ದು ಬಾಧ ಆಗುವುದಿಲ್ಲವೋ ಅದು ಅಬಾಧಿತ. ಪ್ರಮಾತ के होने से जा का बाद होवे सो ಬಾಧಿತ ಕೈ. ಪ್ರಮಾತ ಇರೋಣದರದಿಂದ ಯಾವುದ್ರದ್ದು ಬಾಧ ಆಗುತ್ತದೆ ಸೋ ಬಾಧಿತ ಕೈ. ಅಂದ್ರೆ ಈಗ ಶುಕ್ತಿ ರಜತ ಪ್ರಮಾತ ಇದ್ದಾಗಲೇನೆ ಅದರ ಬಾಧ ಆಗುತ್ತದೆ, ಅದಕ್ಕೆ ಬೆಳ್ಳಿ ಇದು ಬಾಧಿತ ಇರುತ್ತದೆ. ಈಗ ಮ್ಯಾಲೆ ಏನು ಹೇಳಿದ್ರಲ್ಲ, ಪ್ರಮಾತಕ್ಕೆ ಬಾಧವಿನ ಜಾಕಾ ಬಾಧ ನೈ ಹೋವೆ ಸೋ ಅಬಾಧಿತ ಕೈಯೇ. ಅಂದ್ರೆ ಸುಖ ದುಃಖಗಳನ್ನು ಕೂಡ, ಸುಖ ದುಃಖ ಏನದವಲ್ಲ ಈ ಸುಖ ದುಃಖಗಳನ್ನು ಕೂಡ ಬಾಧ ಆಗಬೇಕು.
ಅಂದ್ರೆ ಈಗ ಜ್ಞಾನಿಗೆ ಜ್ಞಾನ ಆಗ್ಯದ, ಆದರೂ ಕೂಡ ಎಲ್ಲಿ ತನಕ ಅವನಲ್ಲಿ ಪ್ರಮಾತ ಇರ್ತಾನ ಅಲ್ಲಿ ತನಕ ಸುಖ ದುಃಖಗಳು ಇರುವೆ. ಪ್ರಮಾತ ಇದ್ದಕ್ಕಾದವು ಆ ಸುಖ ದುಃಖಗಳು ಬಾಧ ಆಗ್ಬೇಕಾಗಿದ್ರ ಪ್ರಮಾತ ಬಾಧ ಆಗ್ಬೇಕು, ಇಲ್ದಂಗ ಆಗ್ಬೇಕು. ಪ್ರಮಾತ ಇದ್ರೂ ಇಲ್ದಂಗ ಅವ್ನ ವ್ಯವಹಾರ ಆಗ್ಬಿಡ್ತು, ಬಾಧ ಆಗ್ಬೇಕು. ಅವಾಗೆ ಸುಖ ದುಃಖಗಳಿಗೂ ಬಾಧ ಆಗುತ್ತದೆ. ಇದಕ್ಕೆ ನಾವು ಅಬಾಧಿತ ಮ್ಯಾಲಿಂದು. ಇನ್ನು ತೆಳಗಿಂದೇನೋ ಬೆಳ್ಳಿದ್ದು ಇದು ಗೊತ್ತಾಗ್ತದೆ, ಮ್ಯಾಲಿಂದ ನೆಂಪನಾಗ ಹೋಗ್ಬೇಕು. अबाधित दो प्रकार का होवे। हाँ, प्रमाता के बाद विना जाका बाद नहीं होवे। प्रमाता बाद ಆಗಲಾರ್ದೇನೆ ಯಾವುದ್ರದ್ದು ಬಾಧ ಆಗುದಿಲ್ಲ, ಅಂದ್ರೆ ಸುಖ ದುಃಖಗಳು ಬಾಧ ಆಗುದಿಲ್ಲ. ಯಾರಾದ್ರೂ ನಿಮ್ಗೆ ಗೊತ್ತಾಗಲ್ಲ, ವ್ಯಾವಹಾರಿಕ ಎದಕತ್ತೀರಿ? ಬ್ರಹ್ಮಜ್ಞಾನ ವಿನಾಯಿ ಜಾಕಾಬಾಧವೇ ವ್ಯಾವಹಾರಿಕಯೇ. ಬ್ರಹ್ಮಜ್ಞಾನ ವಿನಾಯಿ ಜಾಕಾಬಾಧ ಅಂದ್ರೆ ಸುಖ ದುಃಖಗಳು ಆಗ್ಯಾವಲ್ಲ ಅವನಿಗೆ. ಜ್ಞಾನಿ ಸುಖ ದುಃಖ ಆತವಲ್ಲ, ಅಂಶಕ್ಕೆ ಅಂತನಲ್ಲ. ಅಂದ್ರ ಅದಕ್ಕೆ ಲಕ್ಷಣ ಮಾಡಿದ್ರು, ಮತ್ತು ಈ ಲಕ್ಷಣ ಮಾಡಿದ್ರು. ಯಾರಿಗೆ ಇದು ಸ್ವಸ ಹೊಳೆಯಲೆ ಯಾವನು ಭಾಳ ನೋಡ ಅಭ್ಯಾಸ ಮಾಡಿದ ಅಂದ್ರೆ ಕೇಳ್ತಾನೆ. ಬ್ರಹ್ಮಜ್ಞಾನ ವಿನಾಯಿ ಜಾಕಾಬಾಧವೇ ಅಂತ ಹೇಳಿದ್ರಿ, ವ್ಯಾವಹಾರಿಕ ಅಂತ ಹೇಳ್ತೀರಿ. ಸುಖ ದುಃಖಗಳು ಜ್ಞಾನಿಗೆ ಅದಾವಲ್ಲ, ಆತವಲ್ಲ, ಇನ್ನೊಂದು ಲಕ್ಷಣ ಮಾಡ್ಯಾರ ಅವರು. ಪ್ರಮಾತಕ್ಕೆ ಬಾಧ ವಿನ ಜಾಕಾ ಬಾಧ ನ ಹೋವೆ ತಾಕು ಅಬಾಧಿತ್ಕೆ. ಅಂದ್ರೆ ಅವು ಇರ್ತಾವ. ಯಾವಾಗ ಪ್ರಮಾತ ಬಾಧ ಆದ ಅವಾಗ ಅವನಲ್ಲಿರೋ ಸುಖ ದುಃಖಗಳು ಬಾಧಿತ ಆಗ್ತವೆ. ಜೀವನ ಮುಕ್ತದಲ್ಲಿ ವಿಧೇಯ ಮುಕ್ತದಲ್ಲಿ ಅಂತ ಕಾಣಿಲ್ಲ. ವಿಧೇಯ ಪರ್ಯಂತರವಾಗಿ ಜರ್ ಕದಾಚಿ ಜ್ಞಾನಿಗೆ ಈ ಸುಖ ದುಃಖ ಆತವಲ್ರಿ ಅಂತ ಅಂದ್ರ ಅದಕ್ಕೆ ಅವರು ಈ ಲಕ್ಷಣ ಪ್ರಮಾತಕ್ಕೆ ಬಾಧ ವಿನ ಜಾका बाध नहीं होवे सो अबाधित है। ठीक है। तो अबाधित दो प्रकार का होवे, एक तो सर्वदा अबाधित होवे है, ಒಂದು ಯಾವಾಗಲೂ ಅಬಾಧಿತ. ಅಂದ್ರೆ ಯಾವುದು ಇಲ್ಲ, ಅದು ವ್ಯವಹಾರ ಕಾಲದಲ್ಲಿ ಬ್ರಹ್ಮಜ್ಞಾನ ಆದ ಕೂಡಲೇ ಬಾಧ ಆಗ್ತದದು. ಚೇತನ ಚೇತನ ಅದು ಯಾವಾಗಲೂ ಅಬಾಧಿತನೇ. दूसरा व्यावहारिक अबाधित है, जिसका ವ್ಯವಹಾರ ಕಾಲದಲ್ಲಿ ಅಷ್ಟೇ ಅಬಾಧಿತ. ಬ್ರಹ್ಮಜ್ಞಾನ ಆದ ಕೂಡಲೇ ಅದನ್ನು ಹೋಗ್ತೈತಿ. ಅದಕ್ಕೆ ಸುಖ ದುಃಖಗಳು ವ್ಯವಹಾರ ಕಾಲದಲ್ಲಿ ಅದಾವ. ಸುಖ ದುಃಖಗಳು ವ್ಯವಹಾರ ಕಾಲದಲ್ಲಿ ಅವು ಅಬಾಧಿತ. ಬರೀ तिनमें ಮುಂದೆ ಹೇಳ್ತಾರೆ ಗುರ್ತಾತಂಬ. तिनमें जिसका ಸರ್ವದಾ ಬಾಧ ನೈ ಹೋವೆ ಐಸಾ ಚೇತನ ಹೈ. ಸರ್ವದಾ ಅಬಾಧಿತ ಅಂದ್ರೇನು? ಯಾವುದ್ರದ್ದು ಎಂದೆಂದೂ ಬಾಧ ಆಗುವುದೇ ಇಲ್ಲ. ಇಂಥದ್ದು ಯಾವುದಂದ್ರೆ ಒಂದು ಚೇತನ. ವ್ಯವಹಾರ ದಶಾಮೇ ಬಾಧ ನೈ ಹೋವೆ ಐಸಾ ಅಜ್ಞಾನ. ವ್ಯವಹಾರ ಕಾಲದಲ್ಲಿ ಅಂದ್ರೆ ವ್ಯಾವಹಾರಿಕ ದಶಾದಲ್ಲಿ, ಈ ವ್ಯಾವಹಾರಿಕ ಸತ್ತಾ ಒಳಗ, ವ್ಯಾವಹಾರಿಕ ಸದ್ಯ ಜಾಗೃತ ವ್ಯಾವಹಾರಿಕ ಸತ್ತಾದೀಗ. ಈ ವ್ಯಾವಹಾರಿಕ ಸತ್ತಾ ಒಳಗ ಜಾಗೃತ ಕಾಲದಲ್ಲಿ ಯಾವುದ್ರದ್ದು ಬಾಧ ಆಗುವುದಿಲ್ಲ. ಇಂಥವು ಯಾವುವು ಅಂದ್ರೆ ಅಜ್ಞಾನ, ಪಂಚಮಹಾಭೂತ ತಥಾ ಭೌತಿಕ ಪ್ರಪಂಚ. ಅಜ್ಞಾನ ಅಂದ್ಕೊಳ್ಳೆ ಇದು ವೇದಾಂತಿ, ಮಹಾಭೂತ ಅಂದ್ಕೊಳ್ಳೆ ನೈಯಾಯಿಕರು, ಭೌತಿಕ ಪ್ರಪಂಚ ಅಂದ್ರೆ ಚಾರ್ವಾಕರು. ಇಲ್ಲಿ ಯದ್ಯಪಿ ಬರ್ಕೋಬೇಕು. ಸುಖಾಧಿಕ सुखाधिक प्रातिभाषिक है,
ಸುಖ ದುಃಖಾದಿಗಳು ಹೆಂಗಿದ್ದಾವ ಅಂತಂದ್ರೆ ಅದಕ್ಕೆ ಸುಖ ದುಃಖಾದಿಗಳು ಎರಡು ಸಮಕಾಲ. ಹೆಂಗ ಸ್ವಪ್ನದಲ್ಲಿ ಪದಾರ್ಥ ಜ್ಞಾನ ಅವು ಎರಡು ಏಕಕಾಲದಲ್ಲಿ ಹೆಂಗಾಗ್ತಾವಲ್ಲ ಹಂಗ ಸುಖದ ಜ್ಞಾನ ಇವು ಎರಡು ಸಮಕಾಲೀನಿದ್ದವಂತೇಳಿ ಪ್ರಾತಿಭಾಷಿಕ. ಸುಖ ದುಃಖಾದಿ ಪ್ರಾತಿಭಾಷಿಕ. ಯದ್ಯಪಿ ಒಂದು ಅಭಿಪ್ರಾಯ ಇದು ಜ್ಞಾನ ಸಮಕಾಲೀನ ಹುಡ್ತಾವಲ್ಲ ಅದಕ್ಕೆ ಅದು ಪ್ರಾತಿಭಾಷಿಕ ಇದ್ದಾವಲ್ರಿ ಅಂತ ಅವನದು ಅಭಿಪ್ರಾಯ. ಯದ್ಯಪಿ ಅದಕ್ಕೆ ಯದ್ಯಪಿ ಬರ್ಕೋಬೇಕಲ್ಲಿ. ಯದ್ಯಪಿ ಏನಂತಾನ ಅವು ಸುಖದ ಜ್ಞಾನ ಬೆಳೆಯ ಜ್ಞಾನ ಹಂಗ ಏಕಕಾಲದಲ್ಲಿ ಹಂಗಿದು ಪ್ರಾತಿಭಾಷಿಕ ಐತಿ. ಮತ್ತು ಅದು ಬ್ರಹ್ಮಜ್ಞಾನ ಇಲ್ಲದೇನೆ ಅವನ ಅಭಿಪ್ರಾಯ ಬಾಧ ಆಗ್ಬೇಕು. ಬ್ರಹ್ಮಜ್ಞಾನ ಇರ್ಲಾರ್ದೇನೆ ಬೆಳ್ಳಿ ಹೆಂಗ ಬಾಧ ಆಗ್ತದಲ್ಲ ಹಂಗ ಇವು ಪ್ರಾತಿಭಾಷಿಕ. ಮತ್ತು ಬ್ರಹ್ಮಜ್ಞಾನ ಇಲ್ಲದೇನೆ ಇವ್ರನ್ನು ಕೂಡ ಬಾಧ ಆಗಬೇಕು. ಅದಕ್ಕೆ ತಥಾಪಿ ಬ್ರಹ್ಮಜ್ಞಾನ ವಿನ ಸುಖಾಧಿಕನಕ ಬಾಧುವೆನಹಿ. ಬ್ರಹ್ಮಜ್ಞಾನ ಆಗಲಾರ್ದೇನೆ ಸುಖಾದಿಗಳ ಬಾಧ ಆಗುವುದೇ ಇಲ್ಲ. ಯಾತೆ ಅಬಾಧಿತ ಹೈ. ಯಾತೆ ಅಬಾಧಿತ ಹೈ. ಅವನೇನು ಇದು ಬಾಧಿತದ ಗಣ ಮಾಡ್ರಿ. ಪ್ರಾತಿಭಾಷಿಕ ಅಂದ್ರೆ ಬ್ರಹ್ಮಜ್ಞಾನ ಇಲ್ದಲೇನೆ ಆತದಿಲ್ಲ. ಪ್ರಾತಿಭಾಷಿಕ ಎಲ್ಲ ಆತವೇ ಅಲ್ಲ, ಹೌದಿಲ್ಲ? ಅದಕ್ಕೆ ಅವನ ಅಭಿಪ್ರಾಯಕ್ಕೆ ಇರೋದು ಬ್ರಹ್ಮಜ್ಞಾನ ಆಗಲಾರದೇನೆ ಈ ಸುಖಾದಿಗಳ ಬಾಧ ಆಗುವುದಿಲ್ಲ. ಬ್ರಹ್ಮಜ್ಞಾನ ಆಗಿದರನ್ನೇ ಆ ಜ್ಞಾನಿಗೆ ಆ ಸುಖ ದುಃಖಾದಿಗಳದು ತನ್ನ ಸ್ವರೂಪದಾಗ ಇವು ಬಾಧ ಆಗ್ಬಿಡ್ತಾವೆ. ಯಾತೆ ಅಬಾಧಿತ ಹೈ. ಆದ್ದರಿಂದ ಇವು ಅಬಾಧಿತ. ತಿನ್ಕಾ ಜ್ಞಾನ ಭ್ರಮ ನಹಿ. ಆದರೂ ಆ ಸುಖ ದುಃಖಾದಿಗಳ ಜ್ಞಾನಿಗೆ ಸದ್ಯ ಭ್ರಮ ಅಲ್ಲ, ವ್ಯಾವಹಾರಿಕ ಅದಾವು. ವೇದಾಂತಿ तैसे बाधित अर्थ भी दो प्रकार की है. तैसे विषय भी दो प्रकार का वो भी. एक तो व्यावहारिक पदार्थ अवच्छिन्न चेतन का विवर्त है. बाधित अबाधित मुगिತು. ಬಾಧಿತ ಹೇಳ್ತಾರೆ ಅಕ್ಷಿಭಾಷೆ. ಎರಡು ಪ್ರಕಾರ ಇರುತ್ತವೆ. एक तो व्यावहारिक पदार्थ. व्यावहारिक पदार्थ ಅಂದ್ರೆ ಯಾವುದು? ಶುಕ್ತಿ. ವ್ಯಾವಹಾರಿಕ ಪದಾರ್ಥ ಅಂದ್ರೆ ಯಾವುದು? ಶುಕ್ತಿ. ಆ ಪದಾರ್ಥ ಅವಚ್ಛಿನ್ನ ಅಂದ್ರೆ ಏನು? ಶುಕ್ತಿ ಅವಚ್ಛಿನ್ನ ಚೇತನ. ಚೇತನ ಮುಂದೆ ಕೊಟ್ಟರ ಪದಾರ್ಥ ಅವಚ್ಛಿನ್ನ ಚೇತನಕ ಅಂದ್ರೆ ಫಕ್ತ ಶುಕ್ತಿ ಅಂತಿಟ್ಟು ಬರ್ಕೊರಿ. ಇಲ್ಲಿ ಕಟ್ಟಿ ಶುಕ್ತಿ ಅವಚ್ಛಿನ್ನ ಬರ್ಕೊಳ್ಳೋದು ದೊರೆತಿಲ್ಲ. ಪದಾರ್ಥ ಅಂದ್ರೆ ವ್ಯಾವಹಾರಿಕ ಪದಾರ್ಥ ಅಂದ್ರೆ ಶುಕ್ತಿ. ವ್ಯಾವಹಾರಿಕ ಪದಾರ್ಥ ಅಂದ್ರೆ ಶುಕ್ತಿ. ಮ್ಯಾಲ ವ್ಯಾವಹಾರಿಕ ಅಂದ್ರ ಶುಕ್ತಿ ತಗೋಬೇಕು. ತಗೋಬೇಡ. ಪ್ರಾತಿಭಾಷಿಕ ಪದಾರ್ಥ ಸ್ವಪ್ನದ ತಗೋಬೇಕು. व्यावहारिक पदार्थ ಅಂದರೆ ಶುಕ್ತಿ व्यावहारिक पदार्थ अवच्छिन्न चेतन का सर्प विवर्त है. दूसरा प्रातिभाषिक पदार्थ अवच्छिन्न. विवर्त वर्तते ಅಂದ್ರೆ ವಿಪರೀತ. ವರ್ತತೆ ದಿಶನೆ. ವರ್ತ म्हणजे दिसणे. ಒಂದಿದ್ದಾಗ ಒಂದು ತೋರೋದು. ಈಗ ನೋಡಿ, दूसरा प्रातिभाषिक पदार्थ अवच्छिन्न चेतन का विवर्त है. ಅಂದರೆ ನಿಮ್ಗೆ ಹೇಳಿದ್ರು ಸ್ವಪ್ನದಲ್ಲಿರುವ ಶುಕ್ತಿಯಲ್ಲಿರುವ ಶುಕ್ತಿ ಅವಚ್ಛಿನ್ನ ಚೇತನ. ಸ್ವಪ್ನದಲ್ಲಿ ಶುಕ್ತಿ ಅವಚ್ಛಿನ್ನ ಚೇತನದ ವಿವರ್ತ ಬೆಳ್ಳಿ.
ಈಗ ವ್ಯಾವಹಾರಿಕ ಪದಾರ್ಥ ಅಂದ್ರೆ ಈ ಜಾಗೃತದಾಗ ಏನು ಶುಕ್ತಿ ಅವಚಿನ್ನ ಚೇತನ ವಿವರ್ತ ಸರ್ಪ ಇದು ರಜತ. दुसरा ಎರಡನೇದೇನೈತಲ್ಲ ಪ್ರಾತಿಭಾಷಿಕ ಪದಾರ್ಥ ಅವಚಿನ್ನ ಅಂದ್ರೆ ಸ್ವಪ್ನದ ಪ್ರಾತಿಭಾಷಿಕ, ಅದರಲ್ಲಿರುವ ಶುಕ್ತಿ ಅವಚಿನ್ನ ಚೇತನ, ಅದರಲ್ಲಿ ತೋಳುವ ಬೆಳೆ ಪ್ರಾತಿಭಾಷಿಕ. ಅಂದ್ರೆ 14ನೇ ಜ್ಞಾನ ಅಂತ ಏನು ಹೇಳ್ಯಾರನ್ರಿ, 14ನೇ ಸ್ವಪ್ನದಲ್ಲಿ ಇರುವ ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಜ್ಞಾನ ಇದು ಪ್ರಾತಿಭಾಷಿಕ ಪದಾರ್ಥ ಅವಚಿನ ಚೇತನಕ ವಿವರ್ತ ಹೇ. ಅಂದ್ರೆ ಸ್ವಪ್ನದಲ್ಲಿರುವ ಶುಕ್ತಿಯಲ್ಲಿ ಶುಕ್ತಿ ಅವಚಿನ ಚೇತನದಲ್ಲಿ ತೋರುವ ಬೆಳ್ಳಿ. ನೀವು ಧ್ಯಾನದ ಬರ್ತೀರಿ ಇದು? ಹಾಂ ಶುಕ್ತಿ ಮೇ ಅದಕ್ಕೆ ಜಾಗ್ರತ ಜಾಗ್ರತ हाँ जागृत 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 स्वप्न जागृत सुषुप्ति स्वप्न जागृत स्वप्न स्वप्न सुषुप्ति हाँ हाँ शुक्ति रजत का अधिष्ठान शुक्ति वचन चेतन है. कायते चेतन का विवर्त है. शुक्ति में रजत व्यावहारिक वचन चेतन का विवर्त है. ಶುಕ್ತಿಯಲ್ಲಿ ಬೆಳ್ಳಿ ವ್ಯಾವಹಾರಿಕ ಅಂದರೆ ಶುಕ್ತಿ ಪದಾರ್ಥ ವಚನ ಚೇತನದು ಯಾನು ಬೆಳ್ಳಿ ವಿವರ್ತದ ಸಿಕ್ಕದಿಲ್ಲ. ಹಾಂ ಅದು ಮ್ಯಾಲಿನ ಏನು ಹೇಳಿದ್ರಲ್ಲ, ಏಕ तो व्यावहारिक पदार्थ वचन चेतन का विवर्त है ಹೇಳಿದ್ರೆ ಮೊದಲು. ತೆಳಗಿನ दूसरा प्रातिभाषिक पदार्थ वचन चेतन का विवर्त है. ಅದರಲ್ಲಿ ಬಿಡಿಸ್ತಾರೆ ಈಗ. शुक्ति में रजत व्यावहारिक पदार्थ उचिन्न चेतन का विवर्त है. व्यावहारिक पदार्थ अवचिन्न चेतन का विवर्त है. प्रातिभाषिक पदार्थ अवचिन्न चेतन का ಈಗ ಮ್ಯಾಲ अर्थ बाधित अर्थ भी दो प्रकार का हुए है. एक तो व्यावहारिक पदार्थ उचिन्न चेतन का विवर्त है, दूसरा प्रातिभाषिक पदार्थ उचिन्न चेतन का विवर्त है. याद ಹೇಳಿದ್ರು ಅದೇ ತೆಳಗೆ ಬಿಡಿಸ್ತಾರೆ ಈಗ. ಹಾಂ ಯಾಡ್ ಹೇಳಿದ್ರು ಅದೇ ಮತ್ತೆ ಮ್ಯಾಲ ಹೇಳಿದ್ರು ಮತ್ತೆ ಅಳಗೆ ಬಿಡಿಸಿ ಹೇಳ್ತಾರೆ ಈಗ ಅದರದೇ. शुक्ति में रजत व्यावहारिक पदार्थ उचिन्न चेतन का विवर्त है. ಶುಕ್ತಿಯಲ್ಲಿ ತೋರುವ ಬೆಳ್ಳಿ ವ್ಯಾವಹಾರಿಕ ಪದಾರ್ಥ ಅಂದ್ರೆ ಶುಕ್ತಿ ಪದಾರ್ಥ ಉಚಿನ್ನ ಚೇತನ ವಿವರ್ತ ಐತಿ. ಕಾಯ್ತೆ शुक्ति रजत का अधिष्ठान शुक्ति अवचन चेतन है. ಶುಕ್ತಿ ಬೆಳ್ಳಿಗೆ ಶುಕ್ತಿಯಲ್ಲಿರುವ ಬೆಳ್ಳಿಗೆ अधिष्ठान शुक्ति वचन चेतन है. शुक्ति व्यावहारिक है. शुक्ति ಏನದ ವ್ಯಾವಹಾರಿಕ ಅದ ಅಂದ್ರೆ ವ್ಯಾವಹಾರಿಕ ಪದಾರ್ಥ ಅವಚಿನ್ನ ಚೇತನ. ಈಗ केवल चेतन तत्पदार्थ गोचर भी स्वप्न में शुक्ति प्रतीत हुई. ಈಗ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ತತ್ಪದ ಮೊದಲು ವ್ಯಾವಹಾರಿಕ ಬಗ್ಗೆ ಸಂಶಯ. ಶುಕ್ತಿ ವ್ಯಾವಹಾರಿಕ है. त्वं पद ಐತಲ್ಲ ಶುಕ್ತಿ ಯಾರಿಂದ त्वं ಪದವರಿಗೆ ಈಗ त्वं पद ಯಾರು ಶುಕ್ತಿ ಪ್ರತೀತ ಹೋಯ್ಕೆ ತತ್ಪದಕ್ಕೆ ಯಾರು ಕನಸಿನೊಳಗೆ ಶುಕ್ತಿ ಕನಸ ಭ್ರಮ ತತ್ಪದ ಬಗ್ಗೆ ಅದರ ಶುಕ್ತಿ ಬೆಳ್ಳಿ ಭ್ರಮ ತತ್ಪದ ಬಗ್ಗೆ ಅಂದ್ರೆ ಭ್ರಮದಲ್ಲಿ ಭ್ರಮ. स्वप्न में शुक्ति प्रतीत होइके तैसे हाँ ಅಂದ್ರೆ ಕೇವಲ गोचर भी अनेक प्रकार के संशय ಸ್ವಪ್ನದಲ್ಲಿ ತೋರುವ ಶುಕ್ತಿಯಲ್ಲಿ ಬೆಳ್ಳಿ ಭ್ರಮ ವಿಷೀಕರಿಸುವಂತ ಸಂಶಯಗಳು. वैकुंठादि लोक विशेषवासी ईश्वर परछिन्न हस्तपादादि अवयव सहित शरीरी है अथवा शरीर रहित विभु है. वैकुंठ आदि का अंदर कैलाश तोरी ಅಂದ್ರೆ ಆಯಾ ಲೋಕದಲ್ಲಿ ವಿಶೇಷವಾಗಿರುವ ವಿಷ್ಣು ಶಂಕರ ವಾಸಿ ಅಂದರೆ ಇರುವಂತಹ
ಈಶ್ವರ ಅವನ ಪರಿಚ್ಛಿನ್ನಿದ್ದಾನು. ಪರಿಚ್ಛಿನ್ನ ಅಂದ್ರೇ ಹಸ್ತಪಾದಾದಿಗಳು ಅವಯವ ಸಹಿತ. ಅವಯವ ಸಹಿತ ಇಲ್ಲಿ ತನಕ ಏನೈತಂದ್ರೆ ಸಗುಣ ಸಾಕಾರ. ಶರೀರಿ ಮೂರು ಇಲ್ಲಿ ತನಕ ಸಗುಣ ಸಾಕಾರ ಅಂದ್ರೆ ಪ್ರಮಾಣ ಅದು ಸಗುಣ ಸಾಕಾರ. ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ ಸಾಕಾರ ಜ್ಞಾನ ಅಥವಾ ಶರೀರ ಜ್ಞಾನ. ಯಥಾರ್ಥ ಅಂದ್ರೆ ಯಥಾರ್ಥ ಸ್ಮೃತಿ ಜ್ಞಾನ ಇವು ಕೂಡಿ ತೇರ ಸಗುಣ ಜ್ಞಾನ ಯಾವುದಂದ್ರೆ ಆಕಾರ ಮತ್ತು ಸ್ವಪ್ನದಲ್ಲಿ ತೋರುವ ಶುದ್ಧಿಯಲ್ಲಿ ಬೆಳಿ ಬ್ರಹ್ಮ. ಸ್ವಪ್ನಮೇ ಈಶ್ವರ शक्ति प्रतीत होई के तामे रजत ब्रह्म हुए शरीर रहित इस रजत का स्वप्न में ही शक्ति ज्ञान से हो गए हैं. ಅಂದ್ರೆ ಶರೀರ ಈಶ್ವರ ಶರೀರ ರಹಿತ ಇದ್ದಾನೆ ಮತ್ತು ವ್ಯಾಪಕ ವೇದಾಂತಿ जो शरीर रहित विभु कहे तो भी शरीर रहित विभु ಅಂತ ಹೇಳದಾಗ್ಯಾದರೂ ಸಗುಣ ನಿರಾಕಾರ. ವೇದಾಂತಿ ಸಗುಣ ನಿರಾಕಾರ ಶರೀರ ರಹಿತ ವಿಭು ಅಂತ ಹೇಳ್ತಾರೆ. ಪರಮಾಣು ಆದಿಕ परमाणु आदि का अंदर मुझे प्रकृति तोरे सापेक्ष जगत का करता है. सापेक्ष करता है. सापेक्ष करता ಅಂದ್ರೆ ಏನು? ಆ ಪರಮಾಣು ಪ್ರಕೃತಿ ತಗೊಂಡೇ ಜಗತ್ ಮುಖ ಅವುಗಳ ಅಪೇಕ್ಷೆ ಮಾಡಿ ಕರ್ತಾ ಇದ್ದಾನೆ. ಸ್ವಪ್ನ ಅಥವಾ ನಿರಪೇಕ್ಷ करता है. ಆದ್ರೆ ಇವ ಹೆಂಗಿದ್ದಾನೆ? ಇದು ಸ್ವಪ್ನದಲ್ಲಿ ಕರ್ತಾ ಇದ್ದಾನೆ. ವೇದಾಂತ ಸುತ್ತಿ ಜ್ಞಾನ ಬಾದ ಆಗುತ್ತದೆ. स्वतंत्र प्रकृति स्वतंत्र ಶುಕ್ತಿ ಅವಚಿನ್ನ ಚೇತನ. ಅದು ಈಶ್ವರ ಸ್ವಪ್ನದಲ್ಲಿ ತೋರುವ ಶಕ್ತಿ ಅವಚಿನ್ನ ಚೇತನ ಜಾಗೃತ निरपेक्ष करता है. स्वप्नದಲ್ಲಿ ತೋರುವ ಶುಕ್ತಿ अधिक निरपेक्ष ಅವಚಿನ್ನ ಚೇತನ है. स्वप्न की ಶುಕ್ತಿ ಪ್ರಾತಿಭಾಷಿಕ है. ಯಾಕಂದ್ರೆ ಅಭಿನಯ ನಿಮಿತ್ತ ಉಪಾದಾನ ಇದ್ದಾನ. ಯಾನು ಸ್ವಪ್ನಕ್ಕೆ ಶುಕ್ತಿ ಕರ್ಮ ಸಾಪೇಕ್ಷ ಸ್ವಪ್ನದಲ್ಲಿ ತೋರುವ ಕರ್ತಾ ಇದ್ದಾನೆ. ಈಗ ಸದ್ಯ ತೋರುವ ಕರ್ತಾ है ವ್ಯಾವಹಾರಿಕ तो भी ಸ್ವಪ್ನದಲ್ಲಿ केवल करता है. ಅದು ಪ್ರಾತಿಭಾಷಿಕ ಅಂದ್ರೆ ನಯ. इस रीति से बाधित केवल निमित्त का नाट्य वक्के है. ಈ ರೀತಿಯಿಂದ ಬಾಧಿತ ಪದಾರ್ಥ ಎರಡು ಪ್ರಕಾರದ ಇರುತ್ತವೆ. ತಿನ್ಕ ನಿಶ್ಚಯ ಕೈಯೇ ಕೇವಲ ಕರ್ತಾ ಅಂದ್ರೇನು? ಅಂದ್ರೆ ಕೇವಲ ನಿಮಿತ್ತ का नाट्य ಹೇಳ್ತಾರೆ. ಅಥವಾ ಅಭಿನಯ ನಿಮಿತ್ತ ಉಪಾದಾನ करता है ಅಂದ್ರೆ ಬ್ರಹ್ಮನಿಶ್ಚಯ ವೇದಾಂತಿಗಳು. ಬ್ರಹ್ಮನಿಶ್ಚಯ ಆಗುತ್ತೆ. ನಿಶ್ಚಯ ರೂಪ ಬ್ರಹ್ಮ का ಲಕ್ಷಣ. ಗೊತ್ತಾಯ್ತಲ್ಲ ಬ್ರಹ್ಮನಿಶ್ಚಯ. ಈಗ ಜೊತೆಗೆ ध्यान बरलिಕ್ಕೆ अध्यास का लक्षण और भेद. अध्यास अधिक अस अध्यास विवर्त जगत ಇದು ಮಾಯಾನ ಪ್ರಯತ್ನ ವಿವರ್ತ ಶುಕ್ತಿ ಚಿನ್ನ ಚೇತನ ವಿವರ್ತ ಅಂತ ಹೇಳಲ್ಲ. जो अभिन्न निमित्त उपादान है तो भी प्राणी कर्म निरपेक्ष करता होने से विषम अधिक दोष वाला है. ಅದಿ ಅಂದ್ರೆ ಜಗತ್ತ ಇದು ಮಾಯಾದ ಪರಿಣಾಮ. ಹೇಳಿದ್ರಲ್ಲ ಜಗತ್ತ ಮಾಯಾದ ಪರಿಣಾಮ ಬ್ರಹ್ಮನ ವಿವರ್ತ. ಅವ ಏನು ಎರಡು ಧರ್ಮಗಳನ್ನು ಎಲ್ಲ ಜೀವಿಗಳು ಮಾಯಾ ಕೇವಲ ಬ್ರಹ್ಮನ ವಿವರ್ತ ಐತಿ. ಅದಕ್ಕೆ ಒಂದೇ ಧರ್ಮ ಐತಿ. ವಿಷಮ ಯಾವ ಪರಿಣಾಮಗಳ ವಿವರ್ತನೆ ಇಲ್ಲ. ವಿಷಮಕಾರಿ ದೋಷ ಅವನಲ್ಲಿ ಬರಲ್ಲ. ಯಾಕಂದ್ರೆ ಪ್ರಾಣಿಗಳ ಕರ್ಮಾನುಸಾರವಾಗಿ ಕರ್ತಾದಾನ ಅಂದ್ರೆ ಸಾಪೇಕ್ಷದನ. ಬ್ರಹ್ಮಜ್ಞಾನ ಕರ್ಮಾನುಸಾರವಾಗಿ ಶಾಸ್ತ್ರ ಅವರಿಗೆ ಸುಖ ದುಃಖ ಅನೇಕದ ವಾದ. ಅದಕ್ಕವ ವಿಷಮತಾ ದೋಷ ರಹಿತ ಜಗತ್ का करता है ಅನ್ಕೋಬೇಕಲ್ಲಿ. ಬ್ರಹ್ಮಜ್ಞಾನ ದೋಷ ರಹಿತ ಎಲ್ಲ ಬಹಳ ಶಾಸ್ತ್ರಕಾರರು ದೋಷವಾದ ಅದರ ಬ್ರಹ್ಮಜ್ಞಾನ ವಿಷಮತಾ ದೋಷ ರಹಿತ ಮುಂದರ ಅಥವಾ ಪ್ರಾಣಿ कर्म सापेक्ष करता होने से विषमकारिता दोष रहित है. ಇದು ವೇದಾಂತಿ ಮತ. ಒಬ್ಬ ಸತ್ತವು ಕೆಲವರು ಯಾರೇ ಇಲ್ಲ ಭಕ್ತ ಜನರು ಒಬ್ಬ ಸತ್ತೈತೆ ಅಂತ
ಒಬ್ಬ ಇಲ್ಲ ಇದು ಅಸತ್ತೈತಿ ಅಂತ ಹಿಂಗೆ ಅಂತಾರ ಹೊರಗೆ ಇಲ್ಲ ವಿಷಯಕಾರಿ ದೋಷ ಉಳ್ಳವ ಇದ್ದಾನ ಒಬ್ಬಂತನ ವಾರೋಳ್ದಂದ್ರೆ ಸುತ್ತಿನಲ್ಲಿ ಇಲ್ಲಿ ತೋರಿಸ್ಬೇಕಂತ ಅಂದ್ರೆ ಒಂದು ಇಂಥ ಮಂದಿ ಇದು ಅನೇಕರ ಯಾಕತ್ತಾರ ಹಿಂಗಂದ್ರೆ ಜಗತ್ತೇನಿಲ್ಲ ಒಂದೇ ಪ್ರಕಾರ ಖರೇನೂ ಅಲ್ಲ ಸುಳ್ಳು ಅಲ್ಲ ರೋಗಿ ಅಂತ ಸ್ವರೂಪ ವೇದ ಅಂದ್ರೆ ವಿಷಯ ದೋಷ ಇದ್ದಾನೆ ಎಲ್ಲರಿಗೂ ಒಂದೇ ಥರ ಇಲ್ಲ ಒಬ್ಬ ಹಂಗ ಒಬ್ರಿಗೆ ಅವನ ವಿಷಮತ ದೋಷ ಅದಾನ ಅವನಿಗೆ ಬರ್ತದ ಬೇರಂದ್ರು ಪ್ರಾಣಿಗಳ ಕರ್ಮ ಸಾಪೇಕ್ಷ ಕರ್ತಾ ಇದ್ದಾನೆ ವಿಷಮತ ದೋಷ ರೈತನೂ ಕರ್ತಾ ಇದ್ದಾನೆ ಅದಕ್ಕೆ ಅವನ ಮ್ಯಾಲ ವಿಷಮತ ದೋಷ ಬರಲ್ಲ ಅವರವ್ರ ಅದೃಷ್ಟಾನುಸಾರವಾಗಿ ಅವರವ್ರಿಗೆ ಕೊಟ್ಟಿನು ನನ್ನ ಮೇಲೆ ಏನು ದೋಷ ಏನೊಂದು ನೆಂಬಿ ಸುಖಿ ಆದಿ ಸದ್ಗುರು ತಿಳಿದು ಕೆಲವರಿಗೆ ವಿಷಮಕಾರಿತಾದಿ ದೋಷರಹಿತ ಕೆಲವರಿದಮ್ ಹಿಂಗೆ ಅಂತಾರ ನಾ ಏನು ಇದ್ರಾಗ ಯಾವಾಗ ಖರೆ ತಿಳಿದಿ ಅನುಭವ ಸರ್ ನೋಡಿ ವೈಷಮ್ಯ तिनके मत से विलक्षण भाष्यकारणे ब्रह्म का असाधारण लक्षण कया है ब्रह्मसूत्र 2:1 ಎಲ್ಲ ಶಾಸ್ತ್ರಕಾರರು ಬೇರೆ 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 ವಾದ ವಿವಾದ ಮಾಡಿ ಲಕ್ಷಣಗಳು ಮಾಡ್ಯಾರ ಇವರು ಎಲ್ಲರ ಮತಕ್ಕಿಂತಲೂ ವಿಲಕ್ಷಣ ಭಾಷ್ಯಕಾರರು ಅಂದರೆ ಶಂಕರಾಚಾರ್ಯರು ಬ್ರಹ್ಮದ ಅಸಾಧಾರಣ ಲಕ್ಷಣ ಮಾಡ್ಯಾರ. ಅಥವಾ ಇನ್ನೊಂದೇನು ಸಮೂಹಂ ಸರ್ವಭೂತೇಶು ನ ಮೇ ದ್ವೇಷ ಒಬ್ಬರೇ ಮಾಡ್ಯಾರ ನ ಪ್ರಿಯ ಯಾರು ಭಾಷ್ಯಕಾರರು. ಅದಕ್ಕೆ ಇದಕ್ಕೆ ಅಸಾಧಾರಣ ಇದು ನನ್ನ ನಾವು ಎಕ್ಕೊಂತಿ ಒಂದೇ ಕಾರಣ ಬರ್ದೇನು ಎಲ್ಲಾರು ಕೂಡಿ ಮಾಡಿ ಇವರು ಎಲ್ಲರಿಗಿಂತ ವಿಲಕ್ಷಣ ಒಂದು ಲಕ್ಷಣ ಕೇಶು ಚಾಪ್ಯಹಂ जैसा ब्रह्म का स्वरूप अन्य शास्त्र वाले माने हैं ಬ್ರಹ್ಮದ ಲಕ್ಷಣ ಸ್ವರೂಪ ಬೇರೆ ಶಾಸ್ತ್ರಕರು ಒಪ್ಪಿರಂದು ವೇದಾಂತಿ ಬಿಟ್ಟು ಇನ್ಮೇ ಯೇ ವಕ್ಷ್ಯಮಾನ ಲಕ್ಷಣ ಸಂಭವೇ ನಹಿ ಅದರಲ್ಲಿ ಈಗ ಹೇಳುವ ಲಕ್ಷಣ ಸಂಭವಿಸುವುದಿಲ್ಲ ಯಾಕೆ ಅಸಾಧಾರಣ है ಅದಕ್ಕೆ ನಾವು ಇದಕ್ಕೆ ಸರ್ವಭೂತೇಶು ಅಸಾಧಾರಣ ಮೇ ದ್ವೇಷೋ ಅಸ್ತಿ ನ ಇದರಲ್ಲಿ ಸಂಭವಿಸುವುದಿಲ್ಲ ಅದಕ್ಕೆ ಇದು ಅಸಾಧಾರಣ. अन्य से असाधारण लक्षण कथनते भाष्यकारन का अन्य अभिमत ब्रह्म के स्वरूप से अस्वरस है. अस्वरस ಅಂದ್ರೆ ವಿಲಕ್ಷಣ 29 ಕೂಡಿಲ್ಲ अस्वरस इष्टे अन्य से इष्टे आदि अनेक प्रकार के लक्षण कथनते संशय ಇನ್ನೊಬ್ಬರಿಗಿಂತಲೂ ಸಕಲ ಸಂಶಯ ಪ್ರಮೇಯ ಸಂಶಯ ಕೈಯೇ ಹೇಳಲ್ಲ. ಇನ್ನು ಏನು ಭಾಷ್ಯಕಾರಗಳದು ಎಲ್ಲ ಪ್ರಮೇಯ ಸಂಶಯ ಅಭಿಮತ ಅಂದ್ರೆ ಬೇರೆ ಮತಗಳು ನಿವರ್ತಿ ಮನನ ಸೇವೆ ಇವು ಪ್ರಮೇಯ ಸಂಶಯ ನಿವರ್ತಿ ಅದರಲ್ಲಿ ಆಗ್ತದೆ ಅಂದ್ರೆ ಮನನ ಸ್ವರೂಪಗಳು ಶಾರೀರಿಕೆ ದ್ವಿತೀಯ ಅಧ್ಯಾಯಕ್ಕೆ ಅವ್ರುಗಳು ಶಾರೀರ ಅಂದ್ರೆ ಬ್ರಹ್ಮಲಕ್ಷಣ ಇರುತ್ತದೆ. ದ್ವಿತೀಯ ಅಧ್ಯಾಯ ಶಾರೀರದ ಅವ್ರಿಗೆ ಪಸಂತ್ ಇಲ್ಲ. ಅವಿರೋಧ ಅಧ್ಯಾಯ ಅದು ಯಾವಾಗ ಲಕ್ಷಣ ಈಗ ಮಾಡ್ಯಾರದು अधिष्ठान से विषम सत्ता वाला अवभास अध्यास कहिए अविरोध अध्याय लक्षण ಇದು दूसरा अविरोध अध्याय अध्यास जहाँ शुक्ति प्रमेय संशय के लिए शुक्ति बेड़ी ब्रह्म ಅಲ್ಲಿ शुक्ति देश में रजत ज्ञान साधन का संशय का ज्ञान मोक्ष साधन का संशय भी प्रमेय संशय रजत इन दोनों अध्यास मोक्ष साधन ज्ञान साधन ದೇಶದಲ್ಲಿ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಬೆಳ್ಳಿ ಮತ್ತು ಈ ಮೋಕ್ಷ ಸಾಧನ ಅಂದುಕೊಳ್ಳೆ ಬೆಳ್ಳಿಯ ಜ್ಞಾನ ವೇದಾಂತಿಗಳು ಕರ್ಮ ಉಪಾಸನೆ ತೆಗಿಬೇಕು. ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಬೆಳ್ಳಿ ಅರ್ಥಾಧ್ಯಾಸ ಬೆಳ್ಳಿಯ ಜ್ಞಾನ ಜ್ಞಾನಾಧ್ಯಾಸ. ಬಾಕಿ ಎಲ್ಲ ಶಾಸ್ತ್ರಕಾರರು ಕೆಲವರು ಅರ್ಥಾಧ್ಯಾಸ ಉತ್ತರ ಕೆಲವರು ಜ್ಞಾನಾಧ್ಯಾಸ ಆದ್ರೂ ವೇದಾಂತಿಗಳು ರಜತ್ ಉಪಜೆ ರಜತ್ ಉಪಜೆ ಬೆಳೆ ಹುಟ್ಟುತ್ತದೆ. ಬೆಳೆ ಹುಟ್ಟುದ ಮೋಕ್ಷ ಸಾಧನ ಸಂಶಯ भी प्रमेय ನಿರ್ವಚನಿ ಬೆಳೆ ಹುಟ್ಟೈತಿ पण ಬೆಳೆ ಉತ್ಪತ್ತಿ ಹೇಳಲ್ಲ. प्रमा के विषय को प्रमेय कहिए, ज्ञान के अवधि विषय ज्ञान
ಬೆಳೆ ज्ञान साधन तात्कालिक रजत ज्ञान साधन ಅಂದ್ರೆ ಶ್ರವಣ दोनों को सिद्धांत में अवभास मोक्ष साधन ಅಂದ್ರೆ ज्ञान ज्ञान बेड़े ज्ञानक्केने ಪ್ರಮಾಕ್ಕೆ ವಿಷಯ अवभास पद का विषय विषयದ ज्ञान इसके लिए अध्यासन ज्ञान साधन का संशय मोक्ष साधन का संशय भी प्रमेय संशय विषय संशय प्रमेय संशय अंदर ताकि शारीरिक के तृतीय अध्याय से होवे है शरीर सिद्धांतದಲ್ಲಿ अवभास ब्रह्मसूत्र सिद्धांत मीमांಸ ವಿಷಯದ ಶಾರೀರಿಕ ಬೆಳ್ಳಿ ಜ್ಞಾನ ಅರ್ಥ ಜ್ಞಾನ ಜಾಸ್ತಿ ಆಡು ಹೋಗ್ತಾರೆ ಸಾಧನಕ್ಕೆ ಅಭ್ಯಾಸ ಪದಕ್ಕೆ ಇವರೇ ಸಾಧನ ಸಿದ್ಧಾಂತದಲ್ಲಿ ಕೊಂಡಿರ್ತಾವ ಅಂತ ಹೇಳೋದು ಬಾಕಿದವ್ರಿಗೆ ಕೊಂಡ್ರಲ್ಲ ಈಗ ತೈಸೆ ಮೋಕ್ಷ ಸಾಧನ ಅಧ್ಯಾಯ ಮೂರನೇ ಸಾಧನ ಅಧ್ಯಾಯ ಎಲ್ಲಿ ಫಲಾಧ್ಯಾಯ ತಾಕ ಜ್ಞಾನ ಮುಂದೆ ಹೇಳ್ತಾನೆ ಅಂದ್ರೆ ರಜತ್ ಇದು ಫಲ ಮೋಕ್ಷದ ಕೊಟ್ಟರೆ ಈಗ ಕೇಳಕತ್ತಿದೆ ಅಂತ ಮೊದಲಗತ್ತಾನ ಬೆಳ್ಳಿ ವಿಷಯ ತಂದ್ರೆ ವಿಷಯ ಮೋಕ್ಷಕ್ಕೆ ನ್ಯಾಯಿಕರಲ್ಲಿ मोक्ष के नवीनयक स्वरूप का संशय भी प्रमेय संशय है ಮೋಕ್ಷದಲ್ಲಿ ಇಲ್ಲಿ ತನಕ ಹಿಂದೆ ಹೇಳಿದ್ರೆ ಮೋಕ್ಷದ್ದು ಅದರ ಸ್ವರೂಪನೂ ಕೂಡ ಸಂಶಯ ಪ್ರಮೇಯ ಸಂಶಯನೇ ಅದ ತಾಕಿ ನಿವೃತ್ತಿ ಶಾರೀರಿಕ ಚತುರ್ಥ ಅಧ್ಯಾಯ से होवे है फलाध्याय ಶಾರೀರಿಕ ಚತುರ್ಥ ಅಧ್ಯಾಯ से ನಾಲ್ಕನೇ ಅಧ್ಯಾಯದಿಂದ ಆಗುತ್ತದೆ ಮೋಕ್ಷ ಸ್ವರೂಪದ ಸಂಶಯನೂ ಪ್ರಮೇಯ ಸಂಶಯ ಈ ಪ್ರಮೇಯ ಸಂಶಯ ನಿವೃತ್ತಿನೂ ಕೂಡ ನಾಲ್ಕನೇ ಅಧ್ಯಾಯ ಅಂದ್ರೆ ಫಲಾಧ್ಯಾಯ ಆಗುತ್ತದೆ ಇದ್ರ ಮೇಲೆ ಯದ್ಯಪಿ ಏನಂತಾನ ಮುಟ್ಟುತ್ತದೆ ಇದು ಅಂದ್ರೆ ಮೂರನೇ ಅಧ್ಯಾಯದ ಸಾಧನ ಕಾಲ ನಾಲ್ಕನೇ ಅಧ್ಯಾಯ ಜ್ಞಾನಕ್ಕೇನೆ ಸಿದ್ಧಾಂತದಲ್ಲಿ ಅವಭಾಸ ಸಿದ್ಧಾಂತದಲ್ಲಿ ಸಾಧನ ಅಧ್ಯಾಯ ಅಂದರೆ ನಾಲ್ಕನೇ ಅಧ್ಯಾಯದಾಗ ಸಿದ್ಧಾಂತದವರೇ ನೀವು ಪ್ರಮೇಯ ಶಾಸ್ತ್ರಕಾರರು ಇದು ಬ್ರಹ್ಮದೇಶದಲ್ಲಿ ನಾಲ್ಕನೇ ಅಧ್ಯಾಯದಾಗ ಆಗುತ್ತದೆ ಅಂತ ಹೇಳಿದ್ರಿ शंका अन्य शास्त्र में रजत की उत्पत्ति माने नहीं शंका सर्वस्व विलक्षणता है शारीरिक ಚತುರ್ಥ ಬೇರೆ ಶಾಸ್ತ್ರಕಾರರು ಬೆಳ್ಳಿ ಫಲ ಅಧ್ಯಾಯ ಒಪ್ಪೇ ಇಲ್ಲ ಇದು ಎಲ್ಲರಿಗಿಂತ ಇವ್ರದ್ದು ವಿಲಕ್ಷಣ ಪ್ರಥಮ ಸಾಧನ ವಿಚಾರ ಇವ್ರು ಒಪ್ಪ್ಯಾರ ಎಲ್ಲರೂ ನಾಲ್ಕನೇ ಅಧ್ಯಾಯ ಬೆಳ್ಳಿ ಅದು ಫಲ ಅಧ್ಯಾಯ ಒಪ್ಪೇ ಇಲ್ಲ ಎಲ್ಲರಿಗಿಂತ ಇದು ವಿಲಕ್ಷಣ ವಿಚಾರ ಅಂತೇಳಿ ಎಲ್ಲರಿಗಿಂತ ಉತ್ತರ ಫಲ ವಿಚಾರ ವಿಲಕ್ಷಣ ಎಲ್ಲರೂ ಒಪ್ಪಿಲ್ಲ ಮುಂದೆ ಫಲ ಅದ ಮೋಕ್ಷಕ್ಕೂ ವಿಲಕ್ಷಣ ಎಲ್ಲರೂ ಬೆಳ್ಳಿ ಉತ್ಪತ್ತಿ ಒಪ್ಪೇ ಇಲ್ಲ ಇವರು ಒಪ್ಪ್ಯಾರ ಅಂದ್ಮೇಲೆ ಎಲ್ಲರಿಗಿಂತ ವಿಲಕ್ಷಣ ಸಾಧನ ವಿಚಾರ ಮೊದಲು ಚತುರ್ಥ ಅಧ್ಯಾಯದಲ್ಲಿ ಮತ್ತೆ ನೀವು ಫಲ ಯಾಕೆ ಹೇಳಿದ್ರಿ ಅಂತ ನಾವು ಮೋಕ್ಷಕ್ಕೂ ಫಲ ಕೈ ಮೋಕ್ಷ ಸ್ವರೂಪ ಹೇಳ್ಕತ್ತೀರಿ ಅದಕ್ಕೆ ಪ್ರಮೇಯ ಸಂಶಯನೂ ಅಂದ್ರಿ ಅದು ಶರೀರದ ನಾಲ್ಕನೇ ಅಧ್ಯಾಯದಿಂದ ಆಗುತ್ತದೆ ನಾಲ್ಕನೇ ಅಧ್ಯಾಯದ ಒಳಗ ಮೊದಲ ಸಾಧನೆ ವಿಚಾರದ ಸತ್ಯ ಸಾಧನ ವಿಚಾರದ ಮೋಕ್ಷ ಸ್ವರೂಪ ಅಭಿಪ್ರಾಯ ಐತ್ರಿ ರಾಮಾನುಜಾಚಾರ್ಯ ಸತ್ಯಾತಿ ಚತುರ್ಥ ಅಧ್ಯಾಯ ಬೆಳ್ಳಿ ಉತ್ಪತ್ತಿ ಸಾಧನೆ ವಿಚಾರ ಹೈ ಅಂತ ಎಷ್ಟು विचार आयत नोड़ ताकि सहित चतुर्थ अध्याय में विलक्षण है तृतीय अध्याय से ನಮ್ಮ ಸಿದ್ಧಾಂತ ಮತದಲ್ಲಿ ವಿಲಕ್ಷಣता चतुर्थ अध्याय में जितने में साधन विचार है नाल्कನೇ ಅಧ್ಯಾಯದಾಗ ಮೊದಲು ಏನು ಸಾಧನ ವಿಚಾರ ಅದ ಅಷ್ಟು ಸಹಿತ ताकि मत्स्य भी विलक्षण है विलक्षणता है ಅವನ ಮತದಕ್ಕಿಂತಲೂ ವಿಲಕ್ಷಣತಾ ಅದು ನಮ್ದು ಬೇಳೆ ಇದು ನಿಮಗೆ ಮುಂದೆ ಸತ್ಯಕ್ಕೆ ಬರೋಣ ಹೇಳ್ತೇವೆ तृतीय अध्याय से साधन ಸಂಚಿಕೆ ನೀಡ್ತೇವೆ ಶಿಷ್ಟ ಚತುರ್ಥ ಅಧ್ಯಾಯ से ಫಲ ಸಂಚಿಕೆ ನೀಡ್ತೇವೆ ಉಳಿಯಲ್ಪಟ್ಟಂತ ನಾಲ್ಕನೇ ಅಧ್ಯಾಯದಿಂದ ಫಲ ಸಂಶಯ ನಿವೃತ್ತಿ ಆತದ ಆಯ್ತು ಇಲ್ಲಿಪರ್ಯಂತ ಸಂಶಯ ಬ್ರಹ್ಮದ ನಿವೃತ್ತಿ ಆಯ್ತಲ್ಲ ತತ್ಪದ ತ್ವಂಪದ ಅಶಿಪ ಅಂತ ನಿಶ್ಚಯ ಬ್ರಹ್ಮದು ವಿಸ್ತಾರವಾಗಿ ಹೇಳ್ತಂದಾರಲ್ಲ 76 ನಿಶ್ಚಯ ಬ್ರಹ್ಮ ಈ ನಾಳೆ ನಿಶ್ಚಯ ಬ್ರಹ್ಮ 41 ಹೆಡಿಂಗ್ ಓಂ ಸಹ ಸತ್ಯಾಕಿ ಅಂಕ 41
ಪೇಜ್ 276 ಯಾವುದಾದ್ರು ಒಂದು ಬರೆಯೋದು ನೋಡಿ. व्याकरण की रीति से भी अध्यास पद के अवभास पद के विषय और ज्ञान दोनों वाच्य है. ಅಧ್ಯಾಸದ ನಾವು ಯಾರು ಮಾಡಿದೆವು ಇಂದ ವಿಲಕ್ಷಣ ತಿಳ್ಕೊಂಡು ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡು ಅವಭಾಸ ಪದಕ್ಕೂ ವಿಷಯ ಜ್ಞಾನ ಹೇಳಿದೆವು. ವ್ಯಾಕರಣ ರೀತಿಯೂ ಕೂಡ ನೋಡಿದರೆ ಅಧ್ಯಾಸದ ಪದ ಅದಕ್ಕೆ ವಾಚ್ಯ ವಿಷಯದ ಜ್ಞಾನ. ಅಧ್ಯಾಸದ ಪದ ಅದು ಪದ ಅಧ್ಯಾಸ ಅನ್ನೋದ ಪದ ಮತ್ತು ಅವಭಾಸ ಇದು ಪದ. ಅಧ್ಯಾಸ್ಪದಕ್ಕೆ ಅವಭಾಸ್ಪದಕ್ಕೆ ಎರಡು ಅಧ್ಯಾಸ್ಪದರಾಗಲಿ ಅವಭಾಸ್ಪದಕರಾಗಲಿ ವಿಷಯ और ज्ञान दोनों वाच्य है. दोनों वाच्य वाच्यದ ಕತರ ಅಂದ್ರೆ ಸರ್ಪ ಜ್ಞಾನ ವಾಚ್ಯಾಂಗೋ. ಹಂಗೆ ಇಲ್ಲಿ ಅಧ್ಯಾಸ ಅವಭಾಸ್ಪದಕ ವಿಷಯ ಮತ್ತು ವಿಷಯದ ಜ್ಞಾನ ಸರ್ಪದ ಜ್ಞಾನ. ವಾಚ್ಯದ ಕತರ जिस पद की जिस अर्थ में शक्ति हो इस पद का सो अर्थ वाच्य कहिए. याते अर्थाध्यास ज्ञान अध्यास के बेते अध्यास दो प्रकार का है. आद्रिंद ಒಂದು ಅರ್ಥಾಧ್ಯಾಸ ಅವಭಾಸ ಅವಭಾಸ ಅಧ್ಯಾಸ ಪದಕ್ಕೆ ವಿಷಯ और ज्ञान दोनों वाच्य ಅಂತ ಹೇಳಿದಾರಲ್ಲ. ಆದ್ರಿಂದ ಎರಡು याते आद्रिंद अर्थ अध्यास ज्ञान अध्यास के बेते अध्यास दो प्रकार का है. ಅದಕ್ಕೆ ಸಲುವಾಗಿ ಒಂದು ಅರ್ಥ ಅಧ್ಯಾಸ ಒಂದು ಜ್ಞಾನ ಅಧ್ಯಾಸ ಭೇದದಿಂದ ಅಧ್ಯಾಸ ಎರಡು ಪ್ರಕಾರದ. ಅಲ್ಲ ಅಲ್ಲಿ ಉದಾಹರಣೆ ಇಲ್ಲಿ ಉದಾಹರಣೆ ಸ್ವಲ್ಪ ವ್ಯತ್ಯಾಸ ಆಗ್ತದ. ನೋಡ್ಕೋಬೇಕಿದ್ದು अर्थाध्यास और ज्ञान अध्यास के बीच अध्यास दो प्रकार का है. जिनमें ज्ञान अध्यास दो प्रकार का है. एक परोक्ष दूसरा अपरोक्ष भेद है. ಒಂದು ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಹೇಳಿದಾರಲ್ಲ, ಆದ್ರೂ ಜ್ಞಾನ ಅಧ್ಯಾಸ ತಿನ್ಮೆ ಅಂದ್ರೆ ಇವುಗಳಲ್ಲಿ ಜ್ಞಾನಾಧ್ಯಾಸ ಎರಡು ಪ್ರಕಾರದ್ದು. ಒಂದು ಪರೋಕ್ಷ ಜ್ಞಾನಾಧ್ಯಾಸ, ಒಂದು ಅಪರೋಕ್ಷ ಜ್ಞಾನಾಧ್ಯಾಸ. ಏನು ಅಲ್ಲಿ ಅನ್ಕೋಬೇಕು, ನೀವು ಬರ್ದಿಲ್ಲ ಅಲ್ಲಿ ಬರ್ಕೊಂಡು ತಗೋಬೇಕು. ಇಲ್ಲ ತಳಗೆ ಹಾಕೋತಿರಿ ನಾ ಮುಂದೆ. अर्थ अध्यास ज्ञान अध्यास के बेते अध्यास दो प्रकार का है. जिनमें ज्ञान अध्यास भी दो प्रकार का है. एक परोक्ष ज्ञान अध्यास है, दूसरा अपरोक्ष भेद है. तीन ताड़गिन परोक्ष आयु. अर्थ अध्यास अनेक प्रकार का है. दो प्रकार का है तो बर्री ज्ञान अध्यास दो प्रकार का है. ಎಲ್ಲದು ज्ञानाध्यास अर्थ अध्यास ज्ञान याते अर्थ अध्यास और ज्ञान अध्यास के ಬೇತೆ ಅಧ್ಯಾಸ दो प्रकार का ಬರಲ್ಲ. ಅದು ಯಾತಿ ಅಂದ್ರೇನು, ಮ್ಯಾಲ ನಾವು ಅಧ್ಯಾಸ ಪದಕ ಅವಭಾಸ ಪದಕ ವಿಷಯ ಮತ್ತು ವಿಷಯ ಜ್ಞಾನ ಎರಡು ವಾಚ್ಯವ. ಅದಕ್ಕೆ ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಬೇದಿಂದ ಎರಡು ಪ್ರಕಾರ ಅಧ್ಯಾಸ ಹೇಳ್ತೇವೆ. ಇದರಲ್ಲಿ ಮತ್ತು ಜ್ಞಾನ ಅಧ್ಯಾಸ ಎಷ್ಟು ಪ್ರಕಾರ? ಎರಡು ಪ್ರಕಾರ. ಅಲ್ಲಿ ಅಲ್ಲಿ ಅದು ಚಂದ್ರೋದಯ ಕೊಟ್ಟರು ನೋಡ್ರಿ. ಏನ ಚಂದ್ರೋದಯ ಏನಂತ ಹೇಳ್ರಿ ನೋಡ. ಶುರುವಾತಿ ಗೋವಾದಾಗ ಎಲ್ಲ ಅದು ಆಯ್ತು ನಿಮ್ಗೆ ಅಂತ ಹೇಳಿಲ್ಲ. ಒಂದು ಅರ್ಥಾಧ್ಯಾಸ, ಒಂದು ಜ್ಞಾನಾಧ್ಯಾಸ.
ಯಾಕೆ ಹೇಳಿದೆವು ಅಂದ್ರೆ ಸಿದ್ಧಾಂತ ಮತದಲ್ಲಿ ಬ್ರಹ್ಮದಲ್ಲಿ ಬೆಳ್ಳಿದು ಉತ್ಪತ್ತಿ ಒಪ್ಪಿದೆವು ನಾವು ಒಂದು. ಮತ್ತು ವ್ಯಾಕರಣ ರೀತಿಯನ್ನು ನೋಡಿದರೆ ವ್ಯಾಕರಣ ಪದ ಅರ್ಥ ಇವೆಲ್ಲ ಏನಂದವಲ್ಲ, ಪದಕ್ಕೆ ಅರ್ಥ ವಾಚ್ಯ ಅದನ್ನ ಅಂದರೆ ಅಧ್ಯಾಸ ಅಥವಾ ಅವಭಾಸ. ಈ ಪದಕ್ಕೆ ವಿಷಯದ ಜ್ಞಾನ ವಾಚ್ಯದ, ಇದು ವ್ಯಾಕರಣ ರೀತಿಯನ್ನು ಕೂಡ ಆಗ್ತದ ಅಂತ ಹೇಳ್ತಾರೆ. ಸಿದ್ಧಾಂತ ಮತದಲ್ಲಿ ಎಲ್ಲಿ ಶುಕ್ತಿಯಲ್ಲಿ ಬೆಳ್ಳಿ ಬ್ರಹ್ಮ ಆಗುವುದು, ಅಲ್ಲಿ ಬೆಳ್ಳಿದು ಉತ್ಪತ್ತಿ ಒಪ್ಪಿದೆವು ನಾವು. ಸಿದ್ಧಾಂತ ಮತದಲ್ಲಿ ಬೆಳ್ಳಿ ಐತೆ ಅಂದ್ರೆ ಬೆಳ್ಳಿ ಜ್ಞಾನ ಇರ್ತೈತಿನಿ, ಹೌದಿಲ್ಲ? ಅದೇ ರೀತಿಯಾಗಿ ವ್ಯಾಕರಣ ರೀತಿಯಿಂದ ನೋಡಿದ್ರೂ ಕೂಡ ಆ ಅಧ್ಯಾಸ ಅವಭಾಸ ಪದಕ್ಕೆ ವಾಚ್ಯ ಅಂದರೆ ವಿಷಯದ ಜ್ಞಾನ. ಆದ್ದರಿಂದ ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಭೇದದಿಂದ ಎರಡು ಪ್ರಕಾರ. ವಿಷಯದ ಜ್ಞಾನ ವಾಚ್ಯ ಋಣದಿಂದ, ವಿಷಯ ಅಂದರೆ ಅರ್ಥ ಅಧ್ಯಾಸ, ಅದ್ರ ಜ್ಞಾನ ಅಂದರೆ ಜ್ಞಾನಾಧ್ಯಾಸ. ಹಿಂಗೆ ಅರ್ಥ ಅಧ್ಯಾಸ ಜ್ಞಾನದ ಭೇದದಿಂದ ಎರಡು ಪ್ರಕಾರ. ಅದು ಮತ್ತು ಇದರಲ್ಲಿ ಜ್ಞಾನಾಧ್ಯಾಸ ಎರಡು ಪ್ರಕಾರ, ಒಂದು ಪರೋಕ್ಷ ಜ್ಞಾನಾಧ್ಯಾಸ, ಅಪರೋಕ್ಷ ಜ್ಞಾನಾಧ್ಯಾಸ. ಈ ಮಧ್ಯಾಹ್ನ ಇಲ್ಲ ಬಂದಿಲ್ಲ. हाँ, इन अर्थ अध्यास अनेक प्रकार का है. कितना प्रकार का है अर्थ अध्यास? 6 प्रकार का है. कहूँ केवल संबंध मात्र का अध्यास है. कहूँ केवल शिक्षा दिल हाँ ಅಧ್ಯಾಸ है ಅದಿಲ್ಲ. ಈ ಮಾತ್ರ ಪದ ಯಾವಾಗ ನೀವು ವಿವರ್ತ ಮಾಡಿತು? ಕೇವಲ ಹಾ ಕೇವಲ ಸಂಬಂಧ ಮಾತ್ರ का ಅಧ್ಯಾಸ. ಹಾ ಹೆಂಗ ಬರಬಾರ್ದು, ಆತ್ಮ ವ್ಯಾವರ್ತ ಮಾಡ್ತು. ಆತ್ಮಂದು ಅನಾತ್ಮದಲ್ಲಿ ಕೇವಲ ಸಂಬಂಧ ಅಧ್ಯಾಸ ಪ್ರಥಮ, ಕೇವಲ ಸಂಬಂಧ ಅಧ್ಯಾಸ. ಆತ್ಮಂದು ಅನಾತ್ಮದಲ್ಲಿ ಅಲ್ಲ, ಪರಂತು ಆತ್ಮ ಅಧ್ಯಾಸ ಆಗವಲ್ಲ. ಆದ್ದರಿಂದ ಆತ್ಮಂದು ಅನಿರ್ವಚನೀಯ ತಾದಾತ್ಮ ಸಂಬಂಧ ಅಧ್ಯಾಸ. ಎದರಲ್ಲಿ? ಅನಾತ್ಮದಲ್ಲಿ. ಮೊದಲು ಹೇಳಲ್ಲ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಯಾವುದು? ಆತ್ಮದು ಅನಾತ್ಮದಲ್ಲಿ ಕೇವಲ ಸಂಬಂಧ ಅಧ್ಯಾಸ अध्यास है. कहूँ संबंध विशिष्ट संबंधी का अध्यास है. ಕೆಲವರಲ್ಲಿ ಎರಡನೇದು ಸಂಬಂಧ ವಿಶಿಷ್ಟ ಸಂಬಂಧಿ का अध्यास. ಕೇವಲ ಸಂಬಂಧ ಅಧ್ಯಾಸ ಯಾರು ಒಪ್ಪ್ಯಾರಿದು? ವಾಚಸ್ಪತಿ. संबंध अध्यास वाचस्पति. संबंध विशिष्ट संबंधी का अध्यास ब्रह्म विद्या वर्णकारों अद्वैतानंद सरस्वती. कहूँ केवल धर्म का अध्यास ಅಂದ್ರೆ ಈ ಸಂಬಂಧ ಹೇಳಾರ್ದ ಅಧ್ಯಾಸ ಆಗಲ್ಲ. ಸಂಬಂಧ ಹೇಳೋದು ಅಧ್ಯಾಸ ಆಗ್ತದೇನು? ಆಗಲ್ಲ. ಅಂದ್ಮ್ಯಾಗ ಸಂಬಂಧ ಸಹಿತ ಅಂದ್ಕೊಳ್ಳೆ ಶರೀರದ ತಗೊಳ್ಳೇಬೇಕು ನೀವು. ಶರೀರ ಧರ್ಮಗಳು ಸಂಬಂಧ ವಿಶಿಷ್ಟ, ಸಂಬಂಧಿತ ವಿಶೇಷಣ ವಿಶಿಷ್ಟ ಯಾವುದಾದ್ರು ಶರೀರ ಅಂದ್ಮೇಲೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಮತ್ತೆ ನೀವು ಆದ್ರೂ ಮುಂದೆ ಹೇಳ್ತಾರದು ಇಲ್ಲಿ ಬಿಡ್ಸ್ಯಾರದು ಸಂಬಂಧ ಹೇಳೋದಂತೆ ಐತೇನಿಲ್ಲ. ಮ್ಯಾಲ ವಾಚಸ್ಪತಿಗಳು ಕೇವಲ ಸಂಬಂಧ ಮಾತ್ರ का ಅಧ್ಯಾಸ ಅಂದ್ರೆ ಅದಕ್ಕೆ
ಜ್ಞಾನಿ ಹೇಳ್ಬೇಕಂದ್ರೆ ನೀವು ಕೇವಲ ಸಂಬಂಧ ಮಾತ್ರಕ್ಕೆ ಅಧ್ಯಾಸ ಹೇಳಿದ್ರೆ ಎಲ್ಲಿ ಕಡಿಮೆ ಬಿತ್ತು ಅಂತಿದ್ದು. ಎರಡನೇವರು ಬ್ರಹ್ಮವಿದ್ಯಾಭರಣಕಾರರು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಹೇಳಿದ್ರಲ್ಲ, ಬ್ರಹ್ಮವಿದ್ಯಾ ಸಂಬಂಧ ಸಹಿತ ಎರಡನೇದಾದ್ರೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಮ್ಯಾಲಿನ ಪೈಲ ವಾಚಸ್ಪತಿಗಳು, ವಾಚಸ್ಪತಿ ಮಿಶ್ರರು ಕೇವಲ ಸಂಬಂಧ ಮಾತ್ರಕ ಅಧ್ಯಾಸ ಹೌದಿಲ್ಲ. ನಂತರ ಸಂಬಂಧ ವಿಷಯ ಸಂಬಂಧಿಕ ಅಧ್ಯಾಸ ಎರಡನೇದು. ಬರೀ ಸಂಬಂಧ ಮಾತ್ರಕ ಅಧ್ಯಾಸ ಅಂದ ಕೂಡಲೇ ಸಂಬಂಧ ಮಾತ್ರ ಅಲ್ಗತ್ತೀರಿ, ಆತ್ಮದಿಂದ ಅಧ್ಯಾಸ ಇಲ್ಲ. ಆತ್ಮದ ಅಧ್ಯಾಸ ಅಲ್ಲ. ಒಂದಿವಳಿಗೆ ಆತ್ಮನ ಅಧ್ಯಾಸ ಹೇಳಿದ್ರೆ ಏನಾಗ್ತದ, ಮತ್ತು ಆತ್ಮ ಆರೋಪಿತ ಮತ್ತು ಅವನಿಗೆ ಒಂದು ಅಧಿಷ್ಠಾನ ಮತ್ತೊಂದು ತಿಳಿದು ಅದಕ್ಕೆ ಆತ್ಮ ಆರೋಪಿತ ಆಗವ ಆಗಲ್ಲ. ಅದಕ್ಕೆ ಆತ್ಮಂದು ನಾವು ಏನು ಹೇಳ್ತೇವೆ, ಕೇವಲ ಸಂಬಂಧ ಮಾತ್ರ. ಸಂಬಂಧ ಅಧ್ಯಾಸ ಹೇಳ್ತೀರಿ ಇಲ್ಲಿ. ಸಂಬಂಧ ಹೆಂಗ ವ್ಯಾವಹಾರಿಕ, ಅನಾತ್ಮ ಏನಾಯ್ತು ಪ್ರಾತಿಭಾಷಿಕ. ವ್ಯಾವಹಾರಿಕ ನಿಶ್ಚಯ ಬೇಕು. ಪ್ರಾತಿಭಾಷಿಕ ನಾನು ವಿಚಾರ ಮಾಡೋ ಜರುತ್ತಿಲ್ಲ. ಅದಕ್ಕೆ ಪ್ರಾತಿಭಾಷಿಕತ್ತೀರಿ ಅನಾತ್ಮಕ. ಪ್ರಾತಿಭಾಷಿಕದ ಗತಿ ಇವು ವ್ಯಾವಹಾರಿಕ ಅನ್ರಿ, ಹಿಂಗೆ ಹೇಳ್ಬೇಕು ನೀವು. ಅದು ತಮ್ಮ ನಿಶ್ಚಯ ಬೇಕು, ಒಳಗೆ ನಿಶ್ಚಯ ಬೇಕು. ನಿಶ್ಚಯದ ಜ್ಞಾನ ಯಾತಕ್ಕೆ ಆಯ್ತಾ? ಅಂದ್ರೆ ಏನು ಹೇಳದಂತೆ ಆಯ್ತು ನೀವು ಈಗ ಹೇಳ್ರ ಮುಂದಿಂದು. ಅಲ್ಲ ಈಗ ನಾವು ಕೇಳಿದೆವು ನಿಮ್ಗೆ, ಇದು ಅಭಿಪ್ರಾಯ ಏನು ಹೇಳ್ರ? ಸತ್ತ ಕಡೆ ಹೋಗ್ಬೇಡ್ರಿ. ಈಗ ನೀವು ಸಂಬಂಧ ಮಾತ್ರಕ ಅಧ್ಯಾಸ ಅಂದ್ರ ಸಂಬಂಧ ಅಧ್ಯಾಸ ಹೇಳ್ಕೈತಿ, ಆತ್ಮ ಅಧ್ಯಾಸ ಅಲ್ಲ. ಅನಾತ್ಮಗಳಲ್ಲಿ ಸಂಬಂಧದ ಅಧ್ಯಾಸ ಹೌದಿಲ್ಲ, ಆತ್ಮ ಇಲ್ಲ. ಅಂದ್ರೆ ಸಂಬಂಧ ಏನಾಯ್ತು ವ್ಯಾವಹಾರಿಕ ಆಯ್ತು, ಅನಾತ್ಮ ಏನಾಯ್ತು ಮತ್ ಪ್ರತಿಭಾಷೆ ಕಡೆ ವ್ಯಾವಹಾರಿಕ ರೀ. ಇವು ಇದು ಇವೆಲ್ಲ ಅನಾತ್ಮನೇ ಎಲ್ಲ ತೋರಿ, ಇವು ವ್ಯಾವಹಾರಿಕ ಅದಾವ ಈಗ. ಮತ್ತೆ ಏನ್ ಎಲ್ಲಿ ಕಡಿಮೆ ಐತಿ ನಿಮ್ದು? ಡೋಕೆ ಚಾಲುವ ಡೋಕೆ 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 ತೆಲಿ ನಡೆಸ್ರಿ ನಡೀತದಿಲ್ಲ ಯಾರಿಗ. ಎಲ್ಲಿ ನಡೀತದ ಬರ್ರಿ. ಆಯ್ತು ಬರ್ತಾರೆ ನೋಡ್ರಿ. ನೀವು ಶಂಕರಾಚಾರ್ಯ ಮಾಡುವುದು ಅಧಿಷ್ಠಾನ ವಿಷಮ ಸತ್ತ ಅವ್ವಾಸು ಅಧ್ಯಾಸನ ಐತಲ್ಲ ಹೌದಿಲ್ಲ. ಈ ಲಕ್ಷಣ ನೀವು ಕೇವಲ ಸಂಬಂಧದನ್ನೇ ಅನಾತ್ಮಗಳಲ್ಲಿ ಅಧ್ಯಾಸ, ಆತ್ಮ ಅಧ್ಯಾಸ ಅಲ್ಲ ಅದಿಲ್ಲ. ಮತ್ತು ಈ ಸಂಬಂಧ ಈಗ ವ್ಯಾವಹಾರಿಕ ಸಂಬಂಧ ವ್ಯಾವಹಾರಿಕ, ಇವು ಅನಾತ್ಮಗಳು ಎಲ್ಲ ತೋರಿ ದೇಹ ಇಂದ್ರಿಯ ಎಲ್ಲ ಬಂದು ಇವು ವ್ಯಾವಹಾರಿಕ ತೋರ್ಬೇಕು. ಸಂಬಂಧನೂ ವ್ಯಾವಹಾರಿಕ, ಅನಾತ್ಮನೂ ವ್ಯಾವಹಾರಿಕ ಐತಿಲ್ಲ. ಅಂದಮೇಲೆ ಶಂಕರಾಚಾರ್ಯ ಮಾಡುವುದು ಮೊಟ್ಟ ಮೊದಲು ಏನು ಮುಂದೆ ಈ ಲಕ್ಷಣ ಹೇಳ್ತಾರ ಅವರು. ಈ ಲಕ್ಷಣ ಕಳ್ಬೇಕು ಅಧಿಷ್ಠಾನ ವಿಷಮಸತ್ತ ಅವ್ವಾಸೋ ಅಧ್ಯಾಸಿನ ಲಕ್ಷಣ ಅದ. ಈ ಲಕ್ಷಣ ಸಂಬಂಧನೂ ವ್ಯಾವಹಾರಿಕ, ಅನಾತ್ಮನೂ. ಅಧಿಷ್ಠಾನ ವಿಷಮಸತ್ತ ಎಲ್ಲಿ ಕೂತು ಮತ್ತೆ ವಿಷಮ ಸತ್ತ ಬೇಕಲ್ಲ. ಅಧಿಷ್ಠಾನ ವಿಷಮ ಸತ್ತ ಅವ್ವಾಸೋ ಅಧ್ಯಾಸದ ಲಕ್ಷಣ ಅದ ಶಂಕರಾಚಾರ್ಯರು. ಮತ್ತೆ ಎಲ್ಲಿ ಕೂತು ನಿಮ್ಮ ಲಕ್ಷಣ? ಅದಕ್ಕೆ ನಿಮ್ದು ಅಧಿಷ್ಠಾನ ವಿಷಮ ಸತ್ತ ಅವ್ವಾಸೋ ಈ ಅಧ್ಯಾಸ ಲಕ್ಷಣದಲ್ಲಿ ನಿಮ್ದು ಪ್ರಥಮ ಕಂಡುಬೀಳ್ತೈತಿ. ಅದಕ್ಕೆ ಬ್ರಹ್ಮ ವಿದ್ಯಾವರ್ಣಕರು ಸಂಬಂಧ ಸೈ ಸಂಬಂಧ ಆ ಸಂಬಂಧ ಅಧ್ಯಾಸ ಬಿಟ್ಟೇ ಬಿಟ್ರು. ಅವರು
ಪೈಲ. ಅದಕ್ಕೆ ಎರಡನೇದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಈಗ ಅನಾತ್ಮಗಳದು ಸಿದ್ಧಾಂತಗಳನ್ನು ಕೂಡ ಅಜ್ಞಾನನೂ ವ್ಯಾವಹಾರಿಕೆ ಒಪ್ಪಬೇಕು. ಈ ಅಜ್ಞಾನ ವ್ಯಾವಹಾರಿಕೆ, ಜಗತ್ತನ್ನು ವ್ಯಾವಹಾರಿಕೆ, ಜಗತ್ತನ್ನು ವ್ಯಾವಹಾರಿಕೆ. ಅದು ಒಂದು ವೇಳೆ ಯಾರಾದರೂ ನಿಮಗೆ ಶಂಕ ಮಾಡಿದರು, ಓ ನಾ ಅನಾತ್ಮಕ ಪ್ರಾತಿಭಾಷಿಕತ, ಜಗತ್ತಕ್ಕೂ ಪ್ರಾತಿಭಾಷಿಕತನ ಆತನ ಅವನು ಅಲ್ಲಿಗೇನು ಹೋಗ್ತದ ದಿಕ್ಕಾರದು ಶಂಕಾಕಾರರು. ನಾ ಜಗತ್ತಿಗೆ ನಮ್ಮ ಅಧಿಷ್ಠಾನ ವಿಷಯ ಸತ್ತ ಆವಾಸ ಅಧ್ಯಾಸ ಲಕ್ಷಣ ನೀವು ಕೊಂಡ್ರೆ ತಿಳಿದಿರಿಲ್ಲ, ನಾವು ಕೊಂಡ್ರು ತೋರಿಸ್ತೀನಿ. ಹೆಂಗೆ ತೋರಿಸ್ತೀವಿ? ಅವ ಜಗತ್ತು ಪ್ರಾತಿಭಾಷಿಕ ಐತ್ರಿ, ಹಂಗೆ ಅನಾತ್ಮನು ಪ್ರಾತಿಭಾಷಿಕ ಅಂತೀನಿ. ಕೂತಲ್ಲ ಅಧಿಷ್ಠಾನ ವಿಷಯ ಸತ್ತ. ಹಿಂಗೆ ನಿಮ್ಗೆ ಕೇಳಿದ್ರು ಯದ್ಯಪಿಕಾರ ಹಿಂಗೆ ಅಂದ ತಿಳ್ಕೊರಿ. ಅದಕ್ಕೆ ಅವನಿಗೆ ಏನು ಉತ್ತರ ಕೊಡೋದು ನಾವು? ಇದು ಜ್ಞಾನದಿಂದ ಬಾಧ ಆಗ್ತದೆ, ವ್ಯಾವಹಾರಿಕ ಬಾಧ ಆಗುದಿಲ್ಲ. ಬ್ರಹ್ಮಜ್ಞಾನ ವಿನಾ ಬಾಧ ಹೋಗಿ ಬ್ರಹ್ಮಜ್ಞಾನ ವಿನಾ ಹಿ ಜಾಕ ಬಾಧ ಹೋವೆ ತಾಕು ಪ್ರಾತಿಭಾಷಿಕ ಕೈ ಹೇ ಅಂದ ಮ್ಯಾಲ ಇವು ಯಾನ ನಮಗೆ ಅಭ್ಯಾಸ ಆಗ್ಯಾವ, ಭ್ರಾಂತಿ ಆಗ್ಯದ. ಭ್ರಾಂತಿ ಕಳ್ಕೊಳ್ಳೋ ಸಲುವಾಗಿ ಬಂದಿದೆವು. ಬ್ರಹ್ಮಜ್ಞಾನ ಆಗ್ಲಾರ್ದೆ ಈ ಭ್ರಾಂತಿ ಹೋಗ್ತಿತ್ತಪ್ಪ ಅಂದ್ರ ಎಷ್ಟು ಯಾರು ಗುರುಗಳ ಕಡೆ ಬರೋದು ಜರುತ್ತದ, ಇಷ್ಟು ಅಭ್ಯಾಸ ಮಾಡೋದು ಯಾನ್ ಜರುತ್ತದ. ಅದಕ್ಕ ಅವಕ್ಕೆ ಪ್ರಾತಿಭಾಷಿಕ ಅಲ್ಲಕ್ಕ ಬರುವುದಿಲ್ಲ. ತಿಳಿತಾ? ಈಗ ಸಂಬಂಧಿ ಅಧ್ಯಾಸ ನಮ್ಮ ಬ್ರಹ್ಮ ವಿದ್ಯಾಭರಣಕರ್ ಒಪ್ಪರಲ್ಲ, ಇವ್ರ ಮೇಲೂ ಮತ್ತೆ ಆಪತ್ತಿ ಬರ್ತದ. ಈಗ ಅಂದ್ರೆ ಏನು, ನೀವು ಸಂಬಂಧದು ಖಂಡನ ಮಾಡಿದ್ರಿ, ಸಂಬಂಧ ಹೇಳಿದ್ರೆ ಆಪತ್ತಿ ಬರ್ತದೆ ಹೇಳಿದ್ರಿ. ಮತ್ತೆ ನೀವು ಸಂಬಂಧ ಸಹಿತ ಸಂಬಂಧಿ ಹೇಳ್ಕತ್ತಿರಿಲ್ಲ, ಮತ್ತೆ ನೀವು ಸಂಬಂಧಿ ಹೇಳ್ದಪ್ಪ ಆಯ್ತೇನಿಲ್ಲ. ಅದಕ್ಕೆ ಅವ್ರು ಮತ್ತೆ ಮುಂದೆ ಸಮಾಧಾನ ಹೇಳೋದಾರ ಅದು ನಾಳೆ ಹೇಳೋಣ. ನಿಮ್ಗೆ ಲೈಟ್ ಆಗ್ತದೆ ಬುಕ್ಕೊಳ್ಳೋ ಇದನ್ನ